ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನೀವು ವಾಟ್ಸಪ್ ಅಲ್ಲಿ ಡಿಪಿನ ಯಾವ ರೀತಿ ಸೆಟ್ ಮಾಡೋಕಂತ ಹೇಳ್ತೀನಿ. ನೀವು ಡಿಪಿ ಸೆಟ್ ಮಾಡಿಲ್ಲ ಅಂತಂದ್ರೆ ನಿಮ್ಮ ಫೋಟೋದಲ್ಲಿ ಈಗ ಡಿಪಿ ಸೆಟ್ ಮಾಡೋದಕ್ಕೆ ನೀವು ಎಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ಫಸ್ಟ್ ಹೋಗ್ತೀರಾ. ಅದು ಎಲ್ಲಿ ಹೋಗ್ಬೇಕಂದ್ರೆ ಡಿಪಿ ಸೆಟ್ ಮಾಡೋದಕ್ಕೆ 3 ಡಾಟ್ ಇದೆ, ಇಲ್ಲಿ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ಇದರಲ್ಲಿ ಪ್ರೊಫೈಲ್ ಅಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಟಾಪ್ ಅಲ್ಲಿ ಕ್ಯಾಮ್ರಾ ಕಾಣ್ತಾ ಇದೆಯಲ್ಲ, ಅದರಲ್ಲಿ ಹೋದ್ರೆ ಗ್ಯಾಲರಿ ಹೋಗಬೇಕು. ಇದರಲ್ಲಿ ಹೋದ್ರೆ ಫೋಟೋಸ್ ಅಲ್ಲಿ ಹೋಗಿ ನೀವು ಏನಾದರೂ ಫೋಟೋಸ್ ಅನ್ನು ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ, ಇದು ಆಫ್ ಬರುತ್ತೆ. ಬಟ್ ಫುಲ್ ಯಾವ ರೀತಿ ಕವರ್ ಮಾಡಬಹುದು ಅಂತಂದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ. ಅದು ಈ ಒಂದು ಆ್ಯಪ್ ಯೂಸ್ ಮಾಡಿ ಇದನ್ನ ಫುಲ್ ಫೋಟೋ ಕ್ರಾಪ್ ಮಾಡಿ ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೆ ನೋಡಿ, ಹಾಗಾದ್ರೆ ಮಾತ್ರ ಅರ್ಥ ಆಗೋದು. ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ನೋಡಿ, ಈಗ ಇದು ಈ ತರ ಕ್ರಾಪ್ ಮಾಡಿ ಸೆಟ್ ಮಾಡಬಹುದು. ಇಷ್ಟೇ ಸೆಟ್ ಆಗುತ್ತೆ. ಬಟ್ ಅದೇ ನಾವು ಅಪ್ಲಿಕೇಶನ್ ಯೂಸ್ ಮಾಡಿ ಕ್ರಾಪ್ ಮಾಡಿರೋ ಫೋಟೋ ಇದೆ ನನ್ನ ಹತ್ರ ನೋಡಿ. ಇದು ಕ್ರಾಪ್ ಮಾಡಿರೋದು ಅದೇ ಫುಲ್ ಸೈಜ್ ಫೋಟೋದ ಪ್ರೊಫೈಲ್ ಫೋಟೋ ಡಿಪಿ ನೋಡಿ ಈ ತರ ಸೆಟ್ ಆಗುತ್ತೆ. ಈ ರೀತಿ ಸೆಟ್ ಮಾಡೋಕಂದ್ರೆ ಯಾವ ರೀತಿ ಮಾಡೋಕಂತ ಈ ವಿಡಿಯೋನ ಕೊನೆವರೆಗೆ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೂ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಒಂದು ಸಣ್ಣದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕ್ಕಾಗತ್ತೆ. ಫಸ್ಟ್ ಪ್ಲೇ ಸ್ಟೋರ್ಗೆ ಹೋಗಿ ಇದರಲ್ಲಿ ಯಾವ ರೀತಿ ಅಂದ್ರೆ ಮೀಡಿಯಾ ಕ್ರಾಪ್ ಅಂತ ಅದು ಒಂದು ಅಪ್ಲಿಕೇಶನ್ ಇರುತ್ತೆ. ಮೀಡಿಯಾ ಕ್ರಾಪ್ ಅಂತ ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ಮೇಲೆ ಈ ತರ ತೋರಿಸುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡಿ. ಈ ತರ ನೋಡಿ ರೌಂಡ್ ಬಾಕ್ಸ್ ಅಲ್ಲಿ ಈಗ ಏನು ವಾಟ್ಸ್ಆಪ್ ಅಲ್ಲಿ ಇರುತ್ತಲ್ಲ ಸರ್ಕಲ್, ಇದರಲ್ಲಿ ಪ್ಲಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋಸ್ ಇರುತ್ತೆ. ನಿಮ್ದು ಯಾವ್ದಾದ್ರು ಫೋಟೋಸ್ನ ಎಷ್ಟು ಸೈಜಿಗೆ ಯಾವ ರೀತಿ ಕ್ರಾಪ್ ಮಾಡಬಹುದಂತ ಈ ತರ ಸಿಂಪಲ್ ಆಗಿ ಡೆಮೋ ತೋರಿಸ್ತಾ ಇದೆ. ಡೋಂಟ್ ಶೋ ಅಗೇನ್ ಅಂತಾನು ಕ್ಲಿಕ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನೀವು ಜೂಮ್ ಕೂಡ ಮಾಡಬಹುದು. ಅದಕ್ಕೋಸ್ಕರನೇ ಇದನ್ನ ಡೆಮೋ ಟೈಪ್ ತೋರಿಸಿರ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನೋಡಿ, ಫೋಟೋಸ್ನ ಅಪ್ಲೋಡ್ ಮಾಡಿದ್ಮೇಲೆ ಈ ರೀತಿ ಜೂಮ್ ಮಾಡಬಹುದು, ಇಲ್ಲಾಂದ್ರೆ ಎಷ್ಟು ಬೇಕೋ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಾನು ಇವಾಗ ಸದ್ಯ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೀನಿ ನೋಡಿ. ಈ ತರ ಅಡ್ಜಸ್ಟ್ಮೆಂಟ್ ಮಾಡಿದ್ಮೇಲೆ ನಿಮಗೆ ಬೇರೆ ಬೇರೆ ಟೈಪ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ, ಅಲೈನ್ಮೆಂಟ್ ಇದೆ. ಆಮೇಲೆ ಎಡಿಟ್ ಮಾಡಿ ಹೋಗಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬ್ಯಾಕ್ಗ್ರೌಂಡ್ ಇಮೇಜ್, ಬ್ಯಾಕ್ಗ್ರೌಂಡ್ ಕಲರ್, ಬೇರೆ ಬೇರೆ ಇದನ್ನೆಲ್ಲ ನೀವು ಇದೆಲ್ಲ ಚೇಂಜಸ್ ಮಾಡಿ, ನೀವು ಬ್ಯಾಕ್ಗ್ರೌಂಡ್ ಕಲರ್ ಅದೆಲ್ಲ ಚೇಂಜಸ್ ಮಾಡಿ ನೀವು ವಾಟ್ಸ್ಆಪ್ ಡಿಪಿನ ಒಳ್ಳೆ ಲುಕ್ ಬರೋ ಟೈಪ್ ಅಲ್ಲಿ ಫೋಟೋನ ಕ್ರಿಯೇಟ್ ಮಾಡಬಹುದು. ಈ ಸದ್ಯ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಇದು ವಿಡ್ತ್ ಅಲ್ಲಿ ಈಗ ಲೆಂತ್ ಆಗಿದೆಯಲ್ಲ, ಈ ವಿಡ್ತ್ ಅಲ್ಲಿ ಕೂಡ ನೀವು ಫ್ಯಾಮಿಲಿ ಫೋಟೋಸ್ ಆಗಲಿ ಈ ರೀತಿ ಟೋಟಲ್ ಆಗಿ ವಿಡ್ತ್ ಅಲ್ಲಿ ಕೂಡ ನೀವು ಹಾಕ್ಬಹುದು. ಡಿಪಿನ ಇದರಲ್ಲಿ ಸೆಟ್ ಮಾಡಬಹುದು. ಈ ಫಸ್ಟ್ ನಾನು ಸೆಟ್ ಮಾಡಿದ್ದೀನಿ, ಈಗ ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಟು ಪ್ರೊಫೈಲ್ ಮಾಡಿದ್ರೆ ಈಗ ಸೇವ್ ಆಗಿರುತ್ತೆ. ಇದು ಪ್ರೊಫೈಲ್ ಅಲ್ಲಿ ಸೇವ್ ಆಗಿದೆ. ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಈಗ ನೋಡಿ, ನಾವು ವಾಟ್ಸ್ಆಪ್ ಓಪನ್ ಮಾಡ್ತಾ ಇದೀನಿ. ವಾಟ್ಸ್ಆಪ್ ಓಪನ್ ಮಾಡಿದ್ರೆ ನೀವು ಡಿಪಿದಲ್ಲಿ ಯಾವ ರೀತಿ ಡಿಪಿ ಸೆಟ್ ಮಾಡ್ಬೇಕಂದ್ರೆ ಫಸ್ಟ್ 3 ಡಾಟ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಈ ಕಾಣ್ತಾ ಇದೆಲ್ಲ ಇದರಲ್ಲಿ ಹೋಗಿ ಪ್ರೊಫೈಲ್ ಅಲ್ಲಿ ಹೋಗಿ ಡಿಪಿ ಮೇಲೆ ಕ್ಲಿಕ್ ಮಾಡಿ, ಗ್ಯಾಲರಿದಲ್ಲಿ ಹೋಗಿ ಈಗ ನೋಡಿ ಆಲ್ ಫೋಟೋಸ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ನಾರ್ಮಲ್ ಫೋಟೋ ಆದ್ರೆ ನಿಮಗೆ ಈ ರೀತಿ ಕ್ರಾಪ್ ಮಾಡಿದ್ರೆ ಬರಲ್ಲ ನೋಡಿ. ಈ ರೀತಿ ಕ್ರಾಪ್ ಮಾಡಿದ್ರೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಸಿಗುತ್ತೆ. ಅದೇ ನಾವು ಎಡಿಟ್ ಮಾಡಿರೋ ಕ್ರಾಪ್ ಮಾಡಿರೋದಾದ್ರೆ ಇದರಲ್ಲಿ ಹೋಗಿ ಕ್ಯಾಮ್ರಾದಲ್ಲಿ ಹೋಗಿ ಗ್ಯಾಲರಿದಲ್ಲಿ ಹೋಗಿ ನೋಡಿ, ಆಲ್ ಫೋಟೋಸ್ ಅಲ್ಲಿ ಹೋದ್ರೆ ಇದರಲ್ಲಿ ನಾವು ಕ್ರಾಪ್ ಮಾಡಿರ್ತಕ್ಕಂಥ ಫೋಟೋ ಇದರಲ್ಲಿ ಡಿಪಿದಲ್ಲಿ ಸೆಲೆಕ್ಟ್ ಮಾಡಿದ್ರೆ ಫುಲ್ ಫೋಟೋ ಇದರಲ್ಲಿ ಕಾಣುತ್ತೆ ಡಿಪಿದಲ್ಲಿ. ಈ ರೀತಿ ನೀವು ಈ ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ವಾಟ್ಸ್ಆಪ್ ಡಿಪಿನ ಚೇಂಜಸ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.